ಆತ್ಮೀಯ ರೈತ ಬಾಂಧವರೇ, ತಾವೆಲ್ಲರೂ ಕೂಡ ಪಿ ಎಂ ಕಿಸಾನ್ ಯೋಜನೆಯ 22ನೇ ಕಂತಿನ 2,000 ರೂಪಾಯಿಗಳಿಗಾಗಿ ಬಹಳ ಕಾತರದಿಂದ ಕಾಯ್ತಾ ಇದ್ದೀರಿ. ಇದರ ಬೆನ್ನಲೆಯಲ್ಲೇ ಪಿ ಎಂ ಕಿಸಾನ್ ಯೋಜನೆಯ 22ನೇ ಕಂತಿನ 2,000 ರೂಪಾಯಿಗಳನ್ನು ಪಡೆದುಕೊಳ್ಳಲು ಈಗಾಗಲೇ ಹೇಳಿದ ಹಾಗೆ ಫ್ರೂಟ್ಸ್ ಐ ಡಿಯೊಂದಿಗೆ KYC ಜೊತೆಗೆ ಸೆಂಟ್ರಲ್ ಐ ಡಿಯೊಂದಿಗೆ ಕಾನ್ಸೆಂಟ್ ಮಾಡುವುದು ಕೂಡ ಕಡ್ಡಾಯವಾಗಿರುತ್ತೆ. ಯಾವೆಲ್ಲ ರೈತರು ಇದುವರೆಗೂ ಕೂಡ ಆ ಎರಡು ಕೆಲಸಗಳನ್ನು ಮಾಡಿಲ್ಲ, ಇನ್ನೂ ಕೂಡ ಅವಕಾಶವಿದೆ. ಆದಷ್ಟು ಬೇಗನೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕಾಗಿರ್ಬೋದು, ಕರ್ನಾಟಕ ಒನ್ ಆಗಿರ್ಬೋದು, ಗ್ರಾಮ ಒನ್ ಆಗಿರ್ಬೋದು, ಜೊತೆಗೆ ಸಿಟಿಜನ್ ಲಾಗಿನ್ ಮೂಲಕ ನಿಮ್ಮ ಮೊಬೈಲ್ನಲ್ಲೇ ನಿಮ್ಮ ಮನೆಯಲ್ಲೇ ಕುಳಿತು ಅದನ್ನು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ಬೋದಾಗಿರುತ್ತೆ. ಈಗಾಗಲೇ ಅದನ್ನು ಯಾವ ರೀತಿ ಮೊಬೈಲ್ನಲ್ಲಿ ಮಾಡುವುದು ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾವೆಲ್ಲ ರೈತ ಬಾಂಧವರು ಆ ಎರಡು ಕೆಲಸಗಳನ್ನು, ಒಂದು ಫ್ರೂಟ್ಸ್ ಐ ಡಿಯೊಂದಿಗೆ KYC ಜೊತೆಗೆ ಸೆಂಟ್ರಲ್ ಐ ಡಿಯೊಂದಿಗೆ ಕಾನ್ಸೆಂಟನ್ನು ಮಾಡಿಲ್ಲ, ಅಂತಹ ರೈತರು ಆದಷ್ಟು ಬೇಗನೆ ಆ ವಿಡಿಯೋನ ನೋಡಿ ನೀವು ಕೂಡ ನಿಮ್ಮ ಮೊಬೈಲ್ ಮೂಲಕವೇ ಪೂರ್ಣಗೊಳಿಸ್ರಿ. ಇಲ್ಲಿ ಪಿ ಎಂ ಕಿಸಾನ್ ಯೋಜನೆಯ 22ನೇ ಕಂತಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ರೈತ ಬಾಂಧವರದು ಸ್ಟೇಟಸ್ ಈ ರೀತಿಯಾಗಿ ತೋರಿಸ್ತಾ ಇದೆ, ಅಂತಹ ರೈತರಿಗೆ 100ಕ್ಕೆ 100ರಷ್ಟು ಅಂದರೆ ಫ್ರೂಟ್ಸ್ ಐ ಡಿ KYC ಜೊತೆಗೆ ಆ ಕಾನ್ಸೆಂಟನ್ನು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದಂತಹ ರೈತರಿಗೆ 2,000 ರೂಪಾಯಿಗಳು ಜಮಾ ಆಗಲಿದೆ. ಅದು ಯಾವ ರೀತಿಯಾದಂಥ ಸ್ಟೇಟಸನ್ನು ತೋರಿಸ್ಬೇಕು ಅಂಥೇಳಿ ಈ ವಿಡಿಯೋದಲ್ಲಿ ಲೈವ್ ಪ್ರೂಫ್ ಆಗಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ pmkisan.gov.in ಅನ್ನೋ ಅಧಿಕೃತ ವೆಬ್ಸೈಟನ್ನು ಓಪನ್ ಮಾಡ್ಕೋರಿ. ಇದರ ಬಗ್ಗೆ ಈಗಾಗಲೇ ಅನೇಕ ವಿಡಿಯೋಗಳಲ್ಲಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇಲ್ಲಿ ನಾವು ಯುವರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಹಾಕಬೇಕಾಗತ್ತೆ. ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ರಿಜಿಸ್ಟ್ರೇಷನ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಎಂಟ್ರಿ ಮಾಡ್ಕೊಳ್ಳಿ. ಆ OTPನ ಎಂಟ್ರಿ ಮಾಡ್ಕೊಂಡ ತಕ್ಷಣ ನೀವು ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲೆ ನಿಮ್ಮ ಪ್ರತಿಯೊಂದು ಡೀಟೇಲ್ಸ್ ಕೂಡ ಶೋ ಆಗ್ತಾ ಇರುತ್ತೆ. ಈಗಾಗಲೇ ಅದ್ರ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಇಲ್ಲಿ ಮೊದಲಿಗೆ ಎಲಿಜಿಬಿಲಿಟಿ ಸ್ಟೇಟಸನ್ನು ಪ್ರತಿ ರೈತರು ಕೂಡ ಕಡ್ಡಾಯವಾಗಿ ನೋಡಲೇಬೇಕಾಗಿರುತ್ತೆ. ಒಂದನೇದು ಲ್ಯಾಂಡ್ ಸೀಡಿಂಗ್ ಎಸ್ ಆಗಿರಬೇಕು, KYC ಎಸ್ ಆಗಿರಬೇಕು, ಆಧಾರ್ ಆ್ಯಂಡ್ ಬ್ಯಾಂಕ್ ಸೀಡಿಂಗ್ ಕೂಡ ಎಸ್ ಆಗಿರಬೇಕು. ಈ ಎಲ್ಲವೂ ಕೂಡ ಎಸ್ ಆದಾಗ ಮಾತ್ರ ನಿಮಗೆ ಪಿ ಎಂ ಕಿಸಾನ್ ಯೋಜನೆಯ 22ನೇ ಕಂತಿನ 2,000 ರೂಪಾಯಿಗಳು ಜಮಾ ಆಗಲಿದೆ. ಇದರ ಜೊತೆಗೆ ಫ್ರೂಟ್ಸ್ ಐ ಡಿಯಲ್ಲಿ KYC ಕೂಡ ಎಸ್ ಆಗಿರಬೇಕಾಗತ್ತೆ. ಫ್ರೂಟ್ಸ್ ಐ ಡಿಯಲ್ಲಿ KYC ಕೂಡ ಎಸ್ ಆಗಿರಬೇಕು. ಜೊತೆಗೆ ಸೆಂಟ್ರಲ್ ಐ ಡಿಯೊಂದಿಗೆ ನಿಮ್ಮ ಕಾನ್ಸೆಂಟ್ ಕೂಡ ಜೋಡಣೆ ಆಗಿರಬೇಕಾಗತ್ತೆ, ಅಪ್ಡೇಟ್ ಆಗಿರಬೇಕು. ಅಂದಾಗ ಮಾತ್ರ ನಿಮಗೆ ಪಿ ಎಂ ಕಿಸಾನ್ ಯೋಜನೆಯ 22ನೇ ಕಂತಿನ 2,000 ರೂಪಾಯಿಗಳು ಜಮಾ ಆಗಲಿದೆ. ಇಲ್ಲಿ ನೋಡ್ಬೋದು FTO ಪ್ರೊಸೆಸ್ಡ್ ಎಸ್ ಕೂಡ ಆಗಿದೆ. ಇನ್ನೇನು ಈ ರೀತಿ ತೋರಿಸ್ತಾ ಇದ್ದರೆ ಇನ್ನು ಕೆಲವೇ ದಿನಗಳಲ್ಲಿ, ಇನ್ನು 15 ದಿನಗಳ ಒಳಗಾಗಿ ನಿಮಗೆ ಪಿ ಎಂ ಕಿಸಾನ್ ಯೋಜನೆಯ 22ನೇ ಕಂತಿನ 2,000 ರೂಪಾಯಿಗಳು ಜಮಾ ಆಗಲಿದೆ. ನಿಮ್ಮ ಸ್ಟೇಟಸ್ ಏನಾದರೂ ಇಲ್ಲಿ ನೋಡ್ಬೋದು ಪೇಮೆಂಟ್ ಸ್ಟೇಟಸ್ ಅಂತೇಳಿ ಪೇಮೆಂಟ್ ಪ್ರೊಸೆಸ್ಡ್ ಅಂತ ತೋರಿಸ್ತಾ ಇದೆ. FTO ಪ್ರೊಸೆಸ್ಡ್ ಎಸ್ ಆಗಿದೆ. ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ, ಇದು ಎಸ್ ಆಗಿರಬೇಕು. ಜೊತೆಗೆ ಪೇಮೆಂಟ್ ಸ್ಟೇಟಸ್ ಇದ್ದಲ್ಲಿ ಪೇಮೆಂಟ್ ಪ್ರೊಸೆಸ್ಡ್ ಅಂತ ತೋರಿಸ್ತಾ ಇರಬೇಕಾಗತ್ತೆ. ಈ ರೀತಿ ತೋರಿಸ್ತಾ ಇತ್ತಂದ್ರೆ ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾ ಆಗಲಿದೆ. ಅನೇಕ ಜನ ರೈತ ಬಾಂಧವರು ಕಮೆಂಟ್ ಮಾಡ್ಬೋದು, ಇಲ್ಲಿ 19ನೇ ಕಂತು ತೋರಿಸ್ತಾ ಇದೆ ಅಂತೇಳಿ. ಈಗಾಗಲೇ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ಕೂಡ ನಾನು ನಿಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಏನಂದ್ರೆ ಪಿ ಎಂ ಕಿಸಾನ್ ಯೋಜನೆಯ ಜಾರಿಯಾದ ನಂತರದ ಕೆಲವು ತಿಂಗಳ ನಂತರ ಈ ರೈತರು ಅಪ್ಲಿಕೇಶನನ್ನು ಹಾಕಿರುವುದರಿಂದ ಅಲ್ಲಿ ಹಿಡಿದ ಕಂತುಗಳು ಕೌಂಟ್ ಆಗ್ತಾ ಇರುತ್ತೆ. ಅಂದರೆ ಯಾವಾಗ ಅಪ್ಲಿಕೇಶನ್ ಹಾಕ್ತೀರಿ, ಯಾವಾಗ ಈಗ 6ನೇ ಒಂದು ಕಂತಿಗೆ ನೀವು ಅಪ್ಲಿಕೇಶನ್ ಅಪ್ರೂವಲ್ ಆಯ್ತಂದ್ರೆ ಅದು 6ನೇ ಕಂತು ಉಳಿದ ರೈತರಿಗಾಗಿರುತ್ತೆ. ಆದರೆ ನಿಮಗೆ ಅದು ಮೊದಲನೇ ಕಂತಾಗಿರುತ್ತೆ. ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು 18ನೇ ಕಂತು ಇವ್ರ ಖಾತೆಗೆ 8/1/2026 ಜಮಾ ಆಗಿದೆ. ನಿಮಗೂ ಕೂಡ ಸ್ವಲ್ಪ KYCಯನ್ನು ಯಾರು ಲೇಟ್ ಮಾಡಿದ್ರಿ ಅಂತಹ ರೈತರಿಗೆ ಸ್ವಲ್ಪ ಸಮಯದ ನಂತರ ಅಮೌಂಟು ಶಾಂಕ್ಷನ್ ಆಗಿ ಕ್ರೆಡಿಟ್ ಆಗಿದೆ. ನಿಮಗೂ ಕೂಡ ಯಾವಾಗ ಕ್ರೆಡಿಟ್ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಇನ್ನು 22ನೇ ಕಂತು ಇನ್ನು 15 ದಿನಗಳ ಒಳಗಾಗಿ ನಿಮ್ಮ ಖಾತೆಗೆ ಸೇರಲಿದೆ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಯೋಜನೆ 22ನೇ ಕಂತಿನ ಡೇಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಅಪ್ಡೇಟ್ ಬಂತಂದ್ರೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಜೊತೆಗೆ ಆತ್ಮೀಯ ರೈತ ಬಾಂಧವರು ತಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಂಡು ನಿಮ್ಮ ಸ್ಟೇಟಸ್ನಲ್ಲಿ ಯಾವ ರೀತಿಯಾಗಿ ತೋರಿಸ್ತಾ ಇದೆ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಪ್ರಮುಖ ಮಾಹಿತಿ, ಫ್ರೂಟ್ಸ್ ಐ ಡಿ KYC ಮತ್ತು ಸೆಂಟ್ರಲ್ ಐ ಡಿಯೊಂದಿಗೆ ಕಾನ್ಸೆಂಟ್ ಮಾಡುವ ಪ್ರಕ್ರಿಯೆಯ ಅರ್ಜಿಯ ದಿನಾಂಕವನ್ನು ಕೂಡ ವಿಸ್ತರಣೆ ಮಾಡಿದ್ದಾರೆ. ಇನ್ನೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಯಾರು ಮಾಡಿಲ್ಲ ಆದಷ್ಟು ಬೇಗನೆ ಹೋಗಿ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.